ಇದೇನಪ್ಪ ಇದು? ಅಲ್ಲ, 6:30 ಆಗಿರಂಗೈತಿ. ಇನ್ನು ನಾ ಬಾಗ್ಲಗಳು ಕಸ ಹೊಡೆದಿಲ್ಲ, ನೀರು ಹಾಕಿಲ್ಲ, ಒಳಗೊಳ್ದು ಕಸ ಹೊಡೆದಿಲ್ಲ. ಈ ರಾಣಿ ಏನು ಮಾಡ್ತಾ ಇದ್ದಾಳೆ? ಈಟ ತಿಂತಕ್ಕ ಬಿತ್ಕೊಂಡವಳೇನಪ್ಪ. ಇರು ಎದ್ದಾಳಿಸ್ಬೇಕು. ನಮ್ಮ ರಾಧಮ್ಮಿದ್ದಾಗ ಈಟತ್ತಿಗೆ ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡ್ತಿರಳು. ಈಟತ್ತಿಗೆ ಕಾಪಿ ಕಾಸು ಕೊಟ್ಟು ಇವಳು ನೋಡಿ ನಾ ಬಿತ್ಕೊಂಡಿದ್ದಾಳೆ ಅನ್ಸುತ್ತೆ. ರಾಣಿ, ರಾಣಿ, ಏನತ್ತೆ ಈಟಕ್ಕೆ ರಾಣಿ ರಾಣಿ ಅಂತ ಬಡ್ಕೊಂತೀರಾ? ಯಾಕೆ ಯಾಕೆ? ಅಯ್ಯ, ಒಂದು ಸಣ್ಣ ಹೊತ್ತು ನೆಮ್ಮದಿಯಾಗಿ ಮನೆ ಕೆಮ್ಮಕ್ಕೂ ಬಿಡಲ್ಲ ನೀವಂತೂ. ಏನು ಹೇಳು ಜಲ್ದು. ಇನ್ನು ಮನೆ ಬೇಕಾಗಿತ್ತೇನೆ. ಅಲ್ಲೇನೆ ಟೈಮು ಎಷ್ಟಾಗೈತೆ ನೋಡಿದ್ದೇನೆ. ಅಲ್ಲ 6:30 ಆಗೈತೆ ಅನ್ಸುತ್ತೆ. ಇನ್ನು ಮನೆ ಕೆಮ್ತಾಳಂತೆ. ಬಾಗ್ಲ ಕಸ ಹೊಡೆದು ನೀರು ಹಾಕಿ ಮುಸ್ರೆ ಗೀಸೆ ತೊಳೆದಿಕ್ಕಿ ಕಾಫಿ ಕಾಸು ಕೊಟ್ಟು ಅಡುಗೆ ಮಾಡೋಣ ಅಂಬೋದು ಒಂದೇಟು ಇಲ್ವಲ್ಲೇ. ಇನ್ನು ಮನೆ ಕೆಮ್ತಾಳಂತೆ 6:30 ಆದ್ರೂ. ಹೋಗು ಕಸ ಹೊಡಿಯೋಗಿ ಮೊದಲು ಕಸ ಹೊಡೆದು ನೀರು ಹಾಕೋಗಿ ಬಾಗ್ಲಿಗೆ. ಅಯ್ಯೋ ಅತ್ತೆ, ಅದನ್ನ ನನಗೆ ಯಾಕೆ ಹೇಳ್ತಾ ಇದ್ದೀರಾ? ರಾಧಕ್ಕ ಮಾಡ್ತಾರೆ ಬಿಡ್ರಿ. ಅಯ್ಯ, ಅವರೇ ತಾನೇ ದಿನ ಮಾಡ್ತಾ ಇದ್ದಿದ್ದು. ನೀವೇನು ಒಳ್ಳೆ ಮಣಿಕೊಂಡಿದ್ದಾಳನ್ನ ಎದ್ದಾಳಿಸಿ ಬಂದು ಕಸ ಹೊಡಿ ಅಂತ ಹೇಳ್ತಾ ಇದೆಯಲ್ಲ. ರಾಧಕ್ಕ ಎಲ್ಲೋದ್ರು? ಅವರೆಲ್ಲ ಕಸ ಹೊಡೆದು ನೀರು ಹಾಕ್ತಾರೆ. ನಾನು ಹೋಗಿ ಮನೆ ಕೆಮ್ತೀನಿ ಇನ್ನೂ ಸಣ್ಣ ಹೊತ್ತು. ಏ ರಾಣಿ, ನಿಂತ್ಕಳೆ ಇಲ್ಲಿ. ಅಯ್ಯೋ, ಏನತ್ತೆ ನಿಮ್ದು? ನಿಮ್ದಾಗ ಮನೆ ಕೆಮ್ಮಕ್ಕೂ ಬಿಡಲ್ವಲ್ಲ. ಇವೇ ರಾಧಾ ಇಷ್ಟು ದಿನ ಮನೆಯಾಗಿದ್ಲು. ಎಲ್ಲ ಕೆಲಸನೂ ಅವಳೇ ಮಾಡೋಳು. 6 ಗಂಟೆಗೆ ಎದ್ದು ಕಸ ಹೊಡೆದು ಎಲ್ಲ ನೀರು ಹಾಕಿ ಎಲ್ಲ ಕೆಲಸನೂ ಅವಳೇ ಮಾಡೋಳು. ಕೆಲಸ ಮಾಡಿ ಅಡುಗೆನೂ ಮಾಡೋಳು. ಅಡುಗೆ ಮಾಡಿ ಬುತ್ತಿ ತಗೊಂಡವಳು ಕೂಲಿಯವ್ರಿಗೆಲ್ಲ ಅವ್ರ ಜೊತೆಗೆ ಅವಳು ಕೆಲಸ ಮಾಡೋಳು. ಇವತ್ತು ನೋಡಿರಿ, ಅವಳಿಲ್ಲ ಅಂದಮೇಲೆ ಇನ್ಯಾರು ಮಾಡಬೇಕು ಕೆಲಸನ? ನೀನೇ ತಾನೇ ಮಾಡಬೇಕು. ಇನ್ನು ಮನೆ ಕೆಮ್ತಾಳಂತೆ, ಮನೆ ಕೆಮ್ತಾಳೆ. ಹೋಗಿ ಮೊದಲು ಕಸ ಹೊಡಿ. ಅಯ್ಯಯ್ಯೋ, ರಾಧಕ್ಕ ಇಲ್ಲ ಅಲ್ವಾ? ಮದುವೆ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಯವ್ರಿ. ಅಯ್ಯೋ, ನಾನು ಹೇಳಿದೆ ಅದಕ್ಕೇನೆ ಹಿಂಗಾಗುತ್ತೆ. ಎಲ್ಲ ಕೆಲಸನೂ ನನಗೇ ಬೀಳುತ್ತೆ. ಮದುವೆ ಮಾಡಬೇಡ್ರಿ ಅಂದನ. ಮತ್ತೆ ಕೇಳಬೇಕಲ್ಲ ನನ್ನ ಮಾತ. ಮದುವೆ ಮಾಡಿ ಕಳಿಸಿರು. ಈಗ ನೋಡು, ನಾನೇ ಮಾಡ್ಬೇಕಂತ ಎಲ್ಲ ಕೆಲಸನ. ಯಾವಳು ಮಾಡ್ತಾಳೆ? ಅದು 6 ಗಂಟೆಗೆ ಎದ್ದಾಳ್ಬೇಕಂತ ಈ ಪಟ್ಟು ದಿನಾನ. ಹೇಳೋದು ನೋಡಿ ನಮ್ಮ ಅತ್ತೆ. ನಾನು 6 ಗಂಟೆಗೆ ಎದ್ದು ಅಷ್ಟೆಲ್ಲ ಕೆಲಸ ಮಾಡಿ ಹೊಲ್ದಕ್ಕೆ ಬೇರೆ ಹೋಗ್ಬೇಕಂತ ಬುತ್ತಿ ತಗೊಂಡು. ಅಯ್ಯೋ ದೇವ್ರೇ, ಏನಪ್ಪ ಮಾಡೋದು ಈಗ? ಏ ರಾಣಿ, ಏನೇ ಯೋಚನೆ ಮಾಡ್ತಾ ಇದ್ಯಾ? ಹೋಗಿ ಮೊದಲು ಪರ್ಕೆ ತಕೊಂಡು ಕಸ ಹೊಡಿಯೋ ಬಾಗ್ಲಗಳ್ದ. ಕಸ ಹೊಡೆದು ನೀರು ಹಾಕಿ ಬರೋಗಿ ಹೋಗಿ ಜಲ್ದು. ಯೋಚನೆ ಮಾಡ್ಕೊಂಡು ನಿಂತ್ಕೊಂಡಿದ್ರೆ ಅಷ್ಟೇನು ಇಲ್ಲೇ ಒತ್ತೋಗ್ಬಿಡುತ್ತೆ. ಜಲ್ದು ಕಾಫಿ ಕಾಸು ಕೊಟ್ಟು ಅಡುಗೆ ಮಾಡ್ಕೊಂಡು ಬುತ್ತಿ ತಕೊಂಡು ಹೊಲ್ಬೇಕು ಹೊಲ್ದಕ್ಕೆ. ನಾನಾ? ಇಲ್ಲ, ನಿಮ್ಮ ಅಮ್ಮ ಬರ್ತಾಳೆ ಇಲ್ಲೆಲ್ಲ ಕೆಲಸ ಮಾಡಕ್ಕೆ. ಕೇಳದ್ ನೋಡು, ನಾನಾ ಅಂತಾನೆ. ನೀನಲ್ದೆ ಇನ್ಯಾರೇ ಮಾಡಬೇಕು? ಅತ್ತೆ, ಇವತ್ತು ಒಂದು ದಿವಸ ನನ್ನ ಕೈಲಿ ಆಗಲ್ಲ. ನಾನು ರಾಧಕ್ಕ ಇದ್ದಾರೆ, ಅವರೇ ಎಲ್ಲ ಮಾಡ್ತಾರೆ ಅಂತ ತಿಳ್ಕೊಂಡಿದ್ದೆ. ಇವಾಗ ಇದ್ದಕ್ಕಿದ್ದಂಗೆ ಎಲ್ಲ ಕೆಲಸನೂ ನೀನೇ ಮಾಡೋ ಅಂತಂದರೆ ನನ್ನ ಕೈಲಾಗಲ್ಲಪ್ಪ. ಇವತ್ತೊಂದು ದಿವಸನ ಕಸ ಹೊಡೆದು ನೀರು ಹಾಕೋಗ್ರಿ. ತೀರಾ ನಾನೇ ಆಮೇಲೆ ಕಾಫಿ ಕಾಸ್ತೀನಿ. ನೀರು ತಂದು ನೀರು ಹಾಕಿ ಆಮೇಲೆ ಎದ್ದಾಳ್ಸ್ರಿ ನಮ್ಮನ್ನ. ಒಂದು ಸ್ವಲ್ಪ ಹೊತ್ತು ಮನೆ ಕಂತೀನಿ, ಒಂದು ಅರ್ಧ ಗಂಟೆ. ನನಗಿವಾಗ ಕೆಲಸ ಮಾಡೋಕ್ಕಾಗಲ್ಲ. ನೀನು ಏನೇ ಅಂದ್ಕೊಂಡಿದ್ಯಾ? ಏನು ಮಹಾರಾಣಿ ಅಂತ ತಿಳ್ಕೊಂಡಿದ್ಯೋ ಹೆಂಗೆ? ಅಲ್ಲ, ಮನೆ ಕೆಲಸ ಮಾಡೋಕ್ಕಾಗಲ್ಲ ಅಂತಂದ್ರೆ ಹೊಲ್ದಾಗ ಹೋಗಿ ಏನಕ್ಕೆ ಇಷ್ಟು ದಬ್ಬಾಕ್ತೀಯ ನೀನು? ಅಲ್ಲ, ಕಸ ಹೊಡೆದು ನೀರು ಹಾಕೋಕ್ಕಾಗಲ್ಲ ಅಂತಂದ್ರೆ ನನಗೆ ಹೇಳ್ತಾಳೆ ಕಸ ಹೊಡೆದು ನೀರು ಹಾಕೋಗು ಅಂತಾನೆ. ನೋಡಿ, 7ರ ಮಟ್ಟಿಗಿದ್ದೀಯ. ಹೋಗು, ನೀರು ತಂದು ಹಾಕೋಗೋಗಿ ಮೊದಲು. ಕಸ ಹೊಡಿತೀನಿ ನಾನು, ಹಂಗೆ ನೀರು ತಂಬ ಹೋಗು. ಅಯ್ಯೋ ಅತ್ತೆ, ನೀರು ಹೊತ್ಕೊಂಬರ್ಬೇಕಾ? ಅಯ್ಯೋ, ಅಲ್ಲಿಂದ ತರಬೇಕು. ಸಾಕಾಗೋಗುತ್ತೆ ನೀರು ಹೊತ್ಕೊಂಬರೋ ಅಷ್ಟರಲ್ಲಿ. ನೀರೂ ತಂದಿಕ್ಕಿಲ್ವಾ? ಅವ್ರು ಎಲ್ಲಿಗೋದ್ರು? ಅವ್ರಿಗೆ ಹೇಳ್ತೀನಿ ನೀರು ತರಕ್ಕೆ. ನೀವು ಕಸ ಹೊಡಿಯೋಗ್ರಿ. ಇನ್ನು ಮನೆ ಕೆಮ್ತೀನಿ ಅಂತೀಯ? ಹೋಗಿ ಅವ್ನಿಗೆ ಹೇಳ್ತಾಳ ಅಂತೀನಿ ನಾನು ನೀರ. ಅಲ್ಲ, ಹೆಂಗ್ಸಾಗಿ ಎದ್ದು ನೀರು ತಂದು ಕಸ ಹೊಡೆದು ನೀರು ಹಾಕೋದು ಬಿಟ್ಟು ಕಂಡಿಗೆ ಹೇಳ್ತಾಳ ನೀರು ತಂಬ ಅಂತಾನೆ. ಇನ್ನು ಮನೆ ಕೆಮ್ತಾಳಂತೆ. ಹೋಗಿ ಮೊದಲು ಮಕ್ಕ ತೊಳ್ಕೊ ಹೋಗು. ಮೊದಲು ಶೇನು ಮಕ್ಕದಾಗ ಹಂಗೆ ಇದ್ದೆ ಹಂಗೆ ಮತ್ತೀಗ ಹೋಗು. ತಣ್ಣೀರಾಗೆ ಮಕ್ಕ ತೊಳ್ಕ ಮೊದಲು. ಹೋಗುತ್ತೆ ನಿದ್ದೆಲ್ಲನ. ಎಲ್ಗೋದ್ರು ಅವ್ರು ಹೇಳು? ನಾಳೆ ಎದ್ದು ಹೊಲ್ತಕ್ಕೆ ಹೋಗ್ಯವನಿ. ನೀರು ಪಾರು ಇಕ್ಕಿದ್ದಲ್ಲ ರಾತ್ರಿ. ನೀರು ಎಲ್ಲನ ಹೋಗ್ಯವ ಇಲ್ವನ ಅಡಿಕೆ ಗಿಡಕ್ಕೆಲ್ಲ ಅಂತ ಹೇಳಿ ನೋಡ್ಕೊಂಬತ್ತೀನಿ ಅಂತಾನೆ ಹೋಗ್ಯವನ ಅವನು ಎದ್ದು. ಗಂಡ ಹೊಲ್ದಕ್ಕೆ ಹೋದ್ರೆ ಎಂಟಿ ಗಂಡ ಹೊಲ್ದಾಗಿಂದ ಬರೋ ಅಷ್ಟಲ್ಲಿ ಎಲ್ಲ ಮಾಡಿರ್ಬೇಕು ಅಡುಗೆ ಪಡ್ಗೆ ಎಲ್ಲನ. ಹೊತ್ತು ಮುಂಚೆನ ಉಂಡು ಬುತ್ತಿ ತಗೊಂಡು ಹೋಗ್ಬೇಕು. ಕೂಲಿಯರ್ ಬರ್ತಾರ ಹೊಲ್ತಕ್ಕೆ. ಸರಿ ಬಿಡ್ರಿ, ಮಕ್ಕ ತೊಗೊಂಡು ಹೋಗಿ ನೀರು ತಗೊಂಬತ್ತೀನಿ. ಕಸ ಹೊಡೀರಿ. ಹೋಗ್ತಾಯಿ ಜಲ್ ತಾಂಬ, ಕಸ ಹೊಡಿತೀನಿ. ಅಯ್ಯಯ್ಯ, ನಮ್ಮ ರಾಧಮ್ಮ ಹೊತ್ತು ಮುಂಚೆ 5:30 6 ಗಂಟೆಗೆ ಎದ್ದು ಕಸ ಎಲ್ಲ ಹೊಡೆದು ನೀರೆಲ್ಲ ಹಾಕಿ ಎಲ್ಲ ಕೆಲಸನೂ ಮಾಡಿರಳು. ಇಟತ್ಗೆ ಅಡುಗೆ ಮಾಡ್ತಿರಳು. ಹೋಗು ಜಲ್ ತಕೊಂಬ. ಅವ್ರ ಅಮ್ಮಯ್ಯ ಇವಳಿಗೆ ಅದೇನು ಬುದ್ಧಿ ಕಲ್ಸಾಳೋ ಏನು? ಅವಳಿಗೆ ಬುದ್ಧಿ ಇದ್ರೆ ತಾನೆ ಮಗಳಿಗೆ ಬುದ್ಧಿ ಕಲ್ಸೋದು. ಅವಳು ಅಂತಾಳೇನೆ ಮಗಳಿನ್ನೇನು ಬುದ್ಧಿ ಕಲಿತಾಳೆ? ಕಲಿ ಅಂದ್ರೆ
ಹೋಗಿ ಕಸ ಮಾಡ್ಕೊಡ್ತೀನಿ. ಇನ್ನೇನು ಮಾಡೋಕ್ಕಾಗುತ್ತೆ. ಅಯ್ಯೋ ಸೋಂಬೇರಿ ಮುಂಡೇದು. ನಾನು ಒಂದಿಟ್ಟು ಮಾಡಿರತ್ತ ಜಲ್ದಿ ಆಗುತ್ತೆ. ಇಲ್ದಿದ್ರೆ ಆಮೇಲೆ ಅಡುಗೆ ಮಾಡೋಕ್ಕೆ 1 ಗಂಟೆ ಮಾಡ್ತಾಳೆ. 10-11 ಗಂಟೆ ಆಗುತ್ತೆ. ಆಮೇಲೆ ನಾವು ಉಂಡು ಹೊಲ್ತಕ್ಕೆ ಹೋಗೋ ಹೊಟ್ಟತಿಗೆ ಹೊಟ್ಟತ್ತು ತಳ ನೀರ ಜಲ್ದಿ ಥರ ನಾನು ಬಂಗಿಲ್ಲ. ಅತ್ತೆ ನೀರು ತಂದಿದ್ದೀನಿ, ಹಾಕ್ಲಾ? ಇಲ್ಲ, ಇನ್ನ 1 ರೂಪಾಯಿ ಕೊಟ್ಟು ಕಣಿ ಕೇಳಿ ಆಮೇಲೆ ಹಾಕು ನೀರು. ಹಾಕನ ಅಂತ ಕೇಳ್ತಾಳಲ್ಲ. ಅಲ್ಲಿ 7 ಗಂಟೆ ಆಗೈತೆ. ನೀರು ಹಾಕಿ ಜಲ್ದಿ ಹೋಗಿ ಕಾಪಿ ಕಾಸ್ಕೊಂಡು ತಂದ್ಕೊಡು. ಕಾಪಿ ಕಾಸಿ ಆಮೇಲೆ ಜಲ್ದಿ ಅಡುಗೆ ಮಾಡಬೇಕು. ನೀರು ಹಾಕು, ಜಲ್ದಿ ನೀರು ಹಾಕಿ ಬಾ ಒಳಕ್ಕೆ. ರಾಣಿ ಅಡುಗೆ ಆಗೈತೇನೆ? ಅಡುಗೆನೂ ಇಲ್ಲ, ಎಂಥದ್ದು ಇಲ್ಲ. ಇನ್ನು ಕಾಪಿನೇ ಕಾಸಿಲ್ಲ. ನೀರು ಹಾಕ್ತಾ ಇರೋದು ಕಾಣಿಸಲ್ವೇನ್ರಿ? ಇರ್ರಿ, ನೀರು ಹಾಕ್ಬಿಟ್ಟು ಕಾಪಿ ಕಾಸು ಕೊಟ್ಟು ಆಮೇಲೆ ಅಡುಗೆ ಮಾಡ್ತೀನಿ ನಿಧಾನಕ್ಕೆ. ಯಾಕಂಗೆ ಆತರ ಮಾಡ್ತೀರಾ? ನಿಧಾನಕ್ಕೆ ಮಾಡ್ತೀನಿ ಇರ್ರಿ. ಕೂಲರ್ ಬರ್ತಾರ ಕಣೆ ಇವಾಗ 9:00ವರೆಗೆ. ಜಲ್ದಿ ಅಡುಗೆ ಮಾಡ್ಬೇಕು. ಅಡುಗೆ ಮಾಡಿ ಬುತ್ತಿ ತಗೊಂಡು ಹೋಗ್ಬೇಕು. ಅವ್ರ ಜೊತೆಗೆ ನೀನು ಕೆಲಸ ಮಾಡಬೇಕು. ಸರಿ, ನಾನು ಒಳಗಿರ್ತೀನಿ. ನೀರು ಹಾಕಿ ಜಲ್ದಿ ಬಾ, ಕಾಪಿ ಕಾಸು ಬಾ. ರಮೇಶ, ಎಷ್ಟು ಜನ ಬರ್ತಾರ ಕೂಲೇರು ಇವತ್ತು? ಒಂದು 5 ಜನ ಕೇಳಿದೀನಿ ಕಣಮ್ಮ. ಅಡಿಕೆ ಕಾಯಿ ಸುಲಿಬೇಕು. ಆಮೇಲೆ ಒಂದಿಷ್ಟು ಕಡಲೆ ಗಿಡ ಹಾಕಿದ್ನಲ್ಲ, ಅದ್ರ ಕಳೆ ತೆಗಿಬೇಕು. ಅದಕ್ಕೇನೆ 5 ಜನ ಕೇಳಿದೀನಿ. ಬರ್ತಾರೆ. ಹೋಸರ್ಗು ಅಡುಗೆ ಮಾಡಿ ಬುತ್ತಿ ತಗೊಂಡು ಹೋಗ್ಬೇಕು. ಕೂಲೇರ್ ಬರ್ತಾರೆ. ಜಲ್ದಿ ಎಲ್ಲ ಕೆಲಸ ಮುಗಿಸಿ ಅಂತಂದ್ರೆ ಇನ್ನ ಇವಾಗಿನ ಎದ್ದು ಹೋಗಿ ನೋಡಪ್ಪ. ಇನ್ನೆಂತಿ ಜಲ್ದಿ ಎದ್ದು ಎಲ್ಲ ಕೆಲಸ ಮಾಡ್ಬೇಕು ಅಂತ ನಾ ಹೇಳ್ಬೇಕು. ನೀನು ಒಂದಿಟ್ಟು ಜೋರಾಗಿ. ಮಾಡ್ತಾಳೆ ಬಿಡಮ್ಮ, ಏನು ಮಾಡೋಕ್ಕಾಗುತ್ತೆ. ನಿಧಾನಕ್ಕೆ ಮಾಡಿದ್ರು ಮಾಡ್ತಾಳೆ. ಎಲ್ಲದಕ್ಕೂ ಅವಳ ಮೇಲೆ ರೇಗಿದ್ರೆ ಇಷ್ಟು ದಿನ ಅಂತೂ ರಾಧಕ್ಕ ಇದ್ರು ಅವರ ಎಲ್ಲ ಎದ್ದು ಜಲ್ದಿ ಮಾಡೋರು. ಇವಳೆಂದೂ ಅವ್ರ ತವ್ರ ಮನೆಗೂ ಎಲ್ಲ ಕೆಲಸ ಮಾಡ್ದಾಳಲ್ಲ, ಏನೂ ಅಲ್ಲ. ಅದಕ್ಕೇನೆ ನಿಧಾನಕ್ಕೆ ಮಾಡ್ತಾಳೆ ಬಿಡು. ಒಂದೇ ಸಲನ ಎಲ್ಲ ಮಾಡಬೇಕು ಅಂತೇಳಿ ನಾವು ಹೇಳಿದ್ರೆ ಅವಳಿಗೂ ಬೇಜಾರಾಗುತ್ತೆ. ಏ ರಮೇಶ, ನೀನು ಹಿಂಗೆ ಮಾತಾಡಿದ್ರೆ ಅಷ್ಟೇನೆ ನಿನ್ನೆಂತಿ ನಿನ್ನ ತಲೆ ಮೇಲೆ ಕುಕ್ಕಂತಾಳೆ. ಆಮೇಲೆ ಒಂದಿಟ್ಟು ಜೋರಾಗಿ ಹೇಳ್ಬೇಕು. ಎಲ್ಲ ಕೆಲಸ ಮಾಡ್ಬೇಕು ಅಂತ. ತವ್ರ ಮನೆಗೆ ಹೆಂಗಾದ್ರೂ ಇರ್ಲಿ ಅವಳು. ಆದ್ರೆ ಗಂಡನ ಮನೆಗೆ ಬಂದ್ಮೇಲೆ, ಮದುವೆ ಆಗಿ ಬಂದ್ಮೇಲೆ ಎಲ್ಲ ಜವಾಬ್ದಾರಿ ತಕೊಂಡು ಎಲ್ಲ ಕೆಲಸ ಮಾಡಬೇಕು. ಜಲ್ದಿ ಎದ್ದು ಯಾವಾಗ್ಲೂ ನನ್ನ ಮೇಲೆ ಚಾಡಿ ಹೇಳೋದೇ ಆತು ಮಗುಗೆ. ಸುಮ್ಮನೆ ಇರೋ ನಂಬಲ್ಲ. ಮಾಡ್ತಾ ಇಲ್ವೇ ಕೆಲಸನ? ಮಾಡತಕ್ಕ ನಾವು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ಕೂತ್ಕ. ಅದು ಯಾಕಂಗೆ ಆಡ್ತೀವಿ ಒಂದೇ ಸಮಕ್ಕೆ ಒಳ್ಳೆ. ರಾಣಿ, ಜಲ್ದಿ ಎದ್ದು ಎಲ್ಲ ಕೆಲಸ ಮಾಡಬೇಕು ತಾನೇ. ರಾಧಕ್ಕ ಇದ್ದಾಗ ಅವರೇ ಮಾಡೋರು. ಈಗ ಅವ್ರಿಲ್ವಲ್ಲ, ಈಗ ಎಲ್ಲ ಕೆಲಸನೂ ನೀನೇ ಮಾಡಬೇಕು. ಆಯ್ತು ಬಿಡ್ರಿ, ಮಾಡ್ತೀನಿ. ಅಲ್ಲ, ಇಷ್ಟೊಂದು ಸಂಪಾದನೆ ಮಾಡ್ತೀರಾ, ಇಷ್ಟೊಂದು ಆಸ್ತಿ ಐತಿ. ಒಬ್ರು ಮನೆ ಕೆಲಸದಾರನಾದ್ರೂ ಇಕ್ಕೋಬೋದಪ್ಪ. ನನ್ನ ಕೈಲಾಗಲ್ಲ ಎಲ್ಲ ಕೆಲಸ ಮಾಡಕ್ಕೆ ಒಂದೇ ಸಮಕ್ಕೆ. ಅದ್ರಾಗೂ ಜಲ್ದಿ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಮಾಡ ನಾನು? ನನಗೆ 4 ಕೈ ಇದೆ ಮಾಡಕ್ಕೆ. ಅಯ್ಯೋ ಮನೆ ಕೆಲಸದಾರ ಬೇಕಂತೆ. ಮನೆ ಕೆಲಸದಾರ ಮನೆ ಕೆಲಸದಾರ ಬಂದ್ರೆ ನೀನೇನು ಮಾಡ್ತೀಯ ಕೂಕೊಂಡು? ಇಷ್ಟು ದಿನ ರಾಧಾ ಮಾಡ್ತಿರ್ಲಿಲ್ವಾ? ರಾಧಾ ಮನೆ ಎಲ್ಲ ಮಾಡ್ತಿದ್ಲು. ಅವಳಿಗೇನಾದ್ರೂ 4 ಕೈ ಇದ್ವಾ? ಅವಳು ನಿನ್ನಂಗೆ ಮಾತಾಡ್ತಿದ್ಲ? ಅವಳು 9 ಗಂಟೆಗೆ ಎಲ್ಲ ಬುತ್ತಿ ತುಂಬ್ಕೊಂಡು ಹೊಲ್ತಕ್ಕೆ ಹೋಗ್ಬಿಡೋಳು. ಎಲ್ಲ ಕೆಲಸ ಮುಗಿಸಿ. ರಾಣಿ, ಮನೆ ಕೆಲಸದಾರ ಏನು ಕೇಳು, ನಾವಿರೋದೇ 3 ಜನ ಈ ಮನೆಗೆ. ನಿನ್ಗಿನ್ನೇನು ಕೆಲಸ ಇರುತ್ತೆ? ಮನೆ ಕೆಲಸ ಮಾಡೋದು ಅಷ್ಟೇನೆ. ಹೋಗು, ಕಾಪಿ ಕಾಸ್ಕೊಂಬರೋದು ಜಲ್ದಿ. ಕಾಪಿ ಕಾಸ್ಕೊಂಬಂದು ತಂದು ಕೊಟ್ಟು ಅಡುಗೆ ಮಾಡು. ಕೂಲಿಯರ್ ಬರ್ತಾರೆ 5 ಜನಕ್ಕೆ ಅಡುಗೆ ಮಾಡಬೇಕು. ಸರಿ ಇರ್ರಿ, ಅಡುಗೆದ ಆಮೇಲೆ ಮಾತಾಡೋಣ. ಕಾಪಿ ಕಾಸ್ಕೊಂಬರ್ತೀನಿ. ಏನ್ ಕೆಲಸ ಐತೆ ಇವತ್ತು? ಮೇಡಮ್ಮ, ಅಡಕೆ ಸುಲಿದಾವು ಇನ್ನೂ ಇದಾವೆ. ಆಮೇಲೆ ಇದು ಕಡಲೆ ಗಿಡದ ಕಳೆ ಐತೆ ಒಂದಿಷ್ಟು, ಅದನ್ನು ತೆಗಿಬೇಕು. 5 ಜನ ಕೇಳಿದ್ದೀನಿ, ಬರ್ತಾರೆ. ಸರಿ ಆಯ್ತು. ನೀನು ಹೆಂಡ್ತಿನ ಅವ್ರ ಜೊತೆಗೇನೆ ಕೆಲಸ ಮಾಡು ಅಂತ ಹೇಳು. ಮನೆಯವರಿಲ್ಲ ಅಂತಂದ್ರೆ ಕೂಲಿಯರು ಸರಿಯಾಗಿ ಕೆಲಸ ಮಾಡಲ್ಲ. ಸುಮ್ಮನೆ ಕೂಕಂತಾರೆ ಕುಂತಿತ್ತಾಗೇನೆ. ಜಲ್ದಿ ಕಳೆ ತಕೊಂಡು ಮುಂದಕ್ಕೆ ಹೋಗಲ್ಲ ಅವರು. ಸರಿ, ಹೇಳ್ತೀನಿ, ಹೇಳು. ಮತ್ತೆ ತಗ ಕಾಪಿ ಕುಡಿ. ಏನಂಗೇನೆ ಎದ್ದೆ ದೇಸ್ಕಲೆ ಕಾಪಿ ಅಂತಿ ಹಂಗೇನೆ. ಕಾಪಿ ಅಂದ್ಕೊಂಡಿದ್ದು ಅಮ್ಮಂಗೆ. ಕುಡಿ ತಕ. ತಾಳ್ರಿ, ಕಾಪಿ ಕುಡೀರಿ ನೀವು. ನೀನು ಕುಡ್ದಾರಣಿ, ನೀನು ಕುಡಿಯೋಗು. ನೀವು ಕುಡೀರಿ ಸಾಕು. ನೀನು ನಿಮ್ಮ ಅಮ್ಮ ಚೆನ್ನಾಗಿದ್ರೆ ಅಷ್ಟೇ ಸಾಕು. ನಾನು ಹೆಂಗಿದ್ರೆ ಏನು ಅಲ್ವಾ ನಿಮಗೆ? ನಾವೇನೇನು ನಿಮ್ಗೆ ತಿನ್ಬೇಡ, ಕಾಪಿ ಕುಡಿಬೇಡ ಅಂತ ಹೇಳಲ್ಲ ಕಣಿ. ಎಲ್ಲಾನು ಮಾಡ್ಬೇಕು, ಊಟನೂ ಮಾಡ್ಬೇಕು ಹೊತ್ತಿಗೆ ಸರಿಯಾಗಿ. ಹೋಗು, ನೀನು ಕಾಪಿ ಕುಡ್ದು 5 ಜನ ಕೂಲಿಯರ್ ಬರ್ತಾರಂತೆ. ನಮಗೂ ಎಲ್ಲರಿಗೂ ಸೇರಿಸಿ ಅಡುಗೆ ಮಾಡೋಗು. ಕಾಪಿ ಕುಡ್ದು ಜಲ್ದು. ಸರಿ ಆಯ್ತು, ಮಾಡ್ತೀನಿ ಹೇಳ್ರಿ. ಏನಂಗೆ ಹೇಳಿದ್ದೆ ಹೇಳ್ತೀರಿ 20 ಸಲನ. ನನಗೇನೇನು ಗೊತ್ತಾಗಲ್ವೇನೋ ಅಮ್ಮಂಗೆ. ಹೋಗು, ಗೊತ್ತಾಗ್ತೈತಿ ನಿನಗೂ. ನಾನು ನೀನು ಬಂದಾಗಿಂದ ನೋಡ್ತಲೇ ಇದ್ದೀನಿ. ಗೊತ್ತಾಗಲಾಗಿದ್ರೆ ಯಾರ ತಾವು ಹೇಳಿಸ್ಕೊಂತಿರ್ಲಿಲ್ಲ. ನೀನೇನೇ ಅರ್ತ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ನಿನಗೆ ಇಷ್ಟೊಂದು ಹೇಳ್ಬೇಕಾಗಿರ್ಲಿಲ್ಲ, ನಿನಗೆಲ್ಲ ಗೊತ್ತಾಗಂಗಿದ್ದಿದ್ರೆ. ಹೋಗು. ಅಯ್ಯೋ, ಇದೇನಪ್ಪ ಇದು? ಎದ್ದೆದ್ದೇಸ್ಕೆಲೇನೆ ಇಷ್ಟೊಂದು ಕೆಲಸ ಮಾಡಬೇಕು ಇವತ್ತೇ ಬೇರೆ. ಅಯ್ಯೋ ಬಡ್ಕೋ ಅಂತೈತಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.